ಸಭೆಯ ಮಾಹಿತಿಯನ್ನ ಮಾಧ್ಯಮದ ಮುಖಾಂತರ ಎಲ್ಲ ಹಿಂದುಳಿದ ಜನಾಂಗದ ಎಲ್ಲ ಸಮಾಜದ ಬಂಧುಗಳಿಗೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಏನು ಸೆಪ್ಟೆಂಬರ್ 6ನೇ ತಾರೀಕು ನಾವು ಹಿಂದುಳಿದ ಜಾತಿಗಳ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಅದರ ಜೊತೆಗೆ ಹಿಂದುಳಿದ ಜಾತಿಗಳ ಒಂದು ಜಾಗೃತಿ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದರಂತೆ ಮತ್ತೆ ಹಿಂದುಳಿದ ಜಾತಿಗಳಿಗೆ ದೇವರಾಜ ಅರಸು ಅವರ ಕೊಡುಗೆಯನ್ನ ನಾವು ಬಿಟ್ರೆ ಅದನ್ನ ಮುಂದುವರಿಸಿದಂತ ನೀತಿಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ಹಿಂದುಳಿದ ಜಾತಿಗಳು ಸೇರಿದ ಒಬ್ಬ ಮುಖ್ಯಮಂತ್ರಿಗಳು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ರೆಕಾರ್ಡ್ ಮಾಡುವುದು ಅಂತಂದ್ರೆ ಅವ್ರಿಗೊಂದು ಅಭಿನಂದನೆ ಮಾಡೋಣ ಅಂತ ಅನ್ನೋದನ್ನು ಕೂಡ ನಾವು ಈ ಒಂದು ಹರಿದು ಗಾಳಿಯಲ್ಲಿ ತೂರಿದ್ರು ಯಾವ ಒಂದು ಆಯೋಗದ ವರದಿಯನ್ನ ಅವರು ಒಪ್ಕೊಂಡವ್ರೆ. ಆದರೂ ಕೂಡ ದೇವರಾಜ ಅರಸು ಅವರು ಗಟ್ಟಿ ಮನಸ್ಸು ಮಾಡಿ ಅದರಿಂದ ಏನೇ ಆಗ್ಲಿ ಅದನ್ನ ಜಾರಿ ಮಾಡಲೇಬೇಕು ಅಂತ ಅನ್ನೋ ಉದ್ದೇಶದಿಂದ ಅದನ್ನ ಜಾರಿ ಮಾಡಿ ನಮ್ಮನ್ನೆಲ್ಲ ನಮ್ಮ ಮೇಲೆತ್ತಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಆ ಧೈರ್ಯ ಈಗಲೂ ಮಾಡ್ಬೇಕಂತಂದ್ರೆ ಅಂತ ದೇವರಾಜ ಅರಸು ಅವರು ಮತ್ತೆ ಹುಟ್ಟು ಬರ್ಬೇಕು. ಹಿಂದುಳಿದ ಜಾತಿಯಿಂದ ಒಕ್ಕೂಟದ ಎಲ್ಲ ಪದಾಧಿಕಾರಿಗೆ ಬಂಧುಗಳು, ನಾನಾದ್ರೂ ರಾಮಚಂದ್ರಪ್ಪನವರು ಎಲ್ಲ ಮಾತುಗಳನ್ನು ಸಮರ್ಥನೆ ಮಾಡ್ತಾ ಈ ಒಂದು ಸಂಘಟನೆ ನಡೆದಿರ್ತಕ್ಕಂಥ ಬದಲಾವಣೆ 25 ವರ್ಷದಲ್ಲಿ ಆಗಿರ್ತಕ್ಕಂಥ ನೋವು ನಲಿವು ಎಲ್ಲವನ್ನೂ ಜನರ ಮುಂದೆ ತರಬೇಕು ಮತ್ತು ಇದನ್ನ ಹುಟ್ಟಾಕಿದಂತ ಹಿಂದಿನ ಚಿಂತನೆ ಇದು ಮುಂದುವರಿಬೇಕು. ಒಬ್ಬ ಸಿದ್ದರಾಮಯ್ಯ ಅವರ ಸನ್ಮಾನ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ಕೂಡ ಉತ್ತಮವಾದಂತಹ ರಾಜ್ಯದಲ್ಲಿ ಕೆಲಸ ಮಾಡಿರುವಂತ ದೇವರಾಜ ಅರಸರ ನಂತರ ಈ ಸಮಾಜಗಳಿಗೆ ಒತ್ತು ಕೊಟ್ಟಂತ ಒಬ್ಬ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಅಪಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿ ಪಂಚಾಯತಿ ಅಧ್ಯಕ್ಷತೆ ಬಿಟ್ಕೊಡೋದಕ್ಕೇನೆ ಒಪ್ಕೊಂಡಿರೋ ಜನ ಬಿಟ್ಕೊಡಲ್ಲ. ಅಂಥದ್ರಲ್ಲಿ ಇಡೀ ಭಾರತದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಹಸ್ತಾಂತರ ಮಾಡೋದ್ರಲ್ಲಿ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಒಬ್ಬ ನಾಯಕನಿಗೆ ಗೌರವ ಸೂಚಿಸ್ತಕ್ಕಂಥದ್ದು ಮತ್ತು ಈ ಹೋರಾಟ ಬರೀ ಸಿದ್ದರಾಮಯ್ಯನವ್ರ ಕಾಲಕ್ಕೆ ಅಲ್ಲ, ನಿರಂತರವಾಗಿ ಇಂಥ ಸಮಾಜಗಳು ಎಲ್ಲಿವರೆಗೂ ಸಂಘಟನೆ ಬೇಕೋ ಅಲ್ಲಿವರೆಗೂ ಈ ಸಂಘಟನೆ ಇರಬೇಕು ಅನ್ನೋ ಉದ್ದೇಶದಿಂದ ರಾಮಚಂದ್ರಪ್ಪನವರ ತಂಡ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಇವತ್ತು ನಮ್ಮ ಜಂಕ್ ಏನಿದೆ ಸಮಾಜಗಳ ಒಕ್ಕೂಟ ನೋಡಿದಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 51 ಪಾಸು 49 ಫೇಲು, ಇವರೆಲ್ಲ ಸೇರೋದು 49 ಆಗ್ಬೋದು. ನಾವು ಸೇರೋದ್ರ ಇದ್ರೆ ದೈವವನ್ನು ಕೂಡ ಮೂಡಿಸ್ಬೇಕು. ನಾವು ಬಾಬು ಅವ್ರು ಹೋಗ್ತಾರೆ ಅಂತ ಕಾಣ್ತದೆ, ಇಲ್ಲದೆ ಇದ್ರೆ ಕಷ್ಟ ಆಗ್ತದೆ. ಇದು ಒಬ್ಬ ಸಿದ್ದರಾಮಯ್ಯವ್ರಿಗೋಸ್ಕರ ಆಗ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ನಮ್ಮ ಸಮಾಜದಲ್ಲಿ ನಮ್ಮಂತ ಜೀವನ ಮಾಡ್ತಕ್ಕಂಥ ಇಂಥ ವಂಚಿತ ಸಮಾಜಗಳ ಪರವಾಗಿ ಈ ಧ್ವನಿ ಇದಕ್ಕೆಲ್ಲರೂ ಕೂಡ ತಲೆ ಕೂಡಿಸ್ಬೇಕು. 25 ವರ್ಷ ನಡೆದಂತ ದಾರಿ ಮತ್ತು ಮುಂದೆ ಆಗ್ಬೇಕಾಗಿರ್ತಕ್ಕಂಥ ವಿಷಯಗಳು ರಾಮಚಂದ್ರಪ್ಪನವರು ಹೇಳಿದ ಹಾಗೆ ಇವತ್ತೇನು ಇಡೀ ಈ ಹಿಂದಿನ ಏನು ಸಮೀಕ್ಷೆಗಳಿವೆ ಅವು ಸೈಂಟಿಫಿಕ್ ಆಗಿರ್ಲಿಲ್ಲ, ಇದನ್ನ ಯಾರು ಹೇಳ್ತಾ ಇಲ್ಲ. ಅವೆಲ್ಲವೂ ಕೂಡ ಈ ಸಾರಿ ನಡೆದಿರ್ತಕ್ಕಂಥದ್ದು ಮನೆ ಮನೆಗೆ ಹೋಗಿ ವೈಯಕ್ತಿಕವಾಗಿ ಮಾಹಿತಿಗಳನ್ನ ಪಡೆದು 56 ಕ್ವಶನ್ ಕೊಟ್ಟು ಇಡೀ ಭಾರತದಲ್ಲಿ ಅತ್ಯುತ್ತಮವಾಗಿ ನಡೆದಿರ್ತಕ್ಕಂಥ ಸರ್ವೆ ಇದು ಮಕ್ಕಳಿಲ್ಲ ಅಂದ್ರೆ ಇನ್ನೆಲ್ಲಿಂದ ಸಾಧ್ಯ? ಅಲ್ಲಲ್ಲ, ಇದಕ್ಕಿಂತ ಇನ್ನೇನ್ ಮಾಡಕ್ಕಾಗತ್ತೆ? ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಕ್ಕಾಗಲ್ಲ. ಎಲ್ಲ ರಾಜ್ಯದ ಶಿಕ್ಷಕರು ಮತ್ತು ಅಧಿಕಾರಿ ವರ್ಗದವರೇ ಮಾಡಿರೋದು, ಒಂದು ಸಮಾಜ ಮಾಡಿಲ್ಲ. ಯಾರೋ ಸಿದ್ದರಾಮಯ್ಯನೋ ಇಲ್ಲ ನಮ್ಮ ಗೋಪಾಲೋ ಇಲ್ಲ ಬಾಬು ಅವರೋ ಇಲ್ಲ ಸೀತಾರಾಮೋ ನಾವ್ಯಾರು ಮಾಡಿಲ್ಲ. ಮಾಡಿರ್ತಕ್ಕಂಥದ್ದು ಅಂತ ಸಮಯವನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಕಂಪೇಲ್ ಆಗೋ ಸಮಯದಲ್ಲಿ ಸ್ವಲ್ಪ ಡಿಲೇ ಆಗಿದ್ದರಿಂದ ತೊಂದರೆ ಆಗಿತ್ತು. ಅದನ್ನು ನಾನಂತೂ ಅದನ್ನು ಕಾಂತರಾಜ್ ವರದಿ ಅಂತ ಹೇಳಲ್ಲ, ಅದು ಹಿಂದುಳಿದ ಜಾತಿಗಳ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ವರದಿ ಇರ್ತಕ್ಕಂಥದ್ದನ್ನು ನಾವು ಮನವರಿಕೆ ಮಾಡಿಕೊಡ್ತಾ ಇವತ್ತೇನು ಆ ವರದಿ ಸರ್ಕಾರದ ಬಳಿ ಇದೆ ಅದನ್ನ ಜಾರಿಗೆ ತರಬೇಕು. ಜನರ ಮನಸ್ಸನ್ನ ಮತ್ತೆ ನಾವು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಒಂದೇ ದಿವಸಕ್ಕೆ ಆಗುವಂಥದ್ದಲ್ಲ.
ಆದ್ರೆ ಈ ಜಾತಿಗಳ ಒಕ್ಕೂಟದ ಸಮಾವೇಶ ನಡೀಬೇಕು ಅಂದ್ರೆ ಇದಕ್ಕೆ ಬದ್ಧತೆ ಬೇಕು. ಆ ಬದ್ಧತೆಗೋಸ್ಕರ ಆ ಒಂದು ಪ್ರಯತ್ನವನ್ನು ರಾಮಚಂದ್ರಪ್ಪನವರು ಮಾಡ್ತಾ ಇದ್ದಾರೆ, ಆ ತಂಡ ಮಾಡ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಬೆಂಬಲವನ್ನು ಕೊಟ್ಟು ಯಶಸ್ವಿ ನಮ್ಮ ಉಳಿವಿಗಾಗಿ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಒತ್ತಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಒಕ್ಕೂಟದಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ಪೂರ್ವ ಸಭೆಗೆ ನಾನು ಬಂದಿದ್ದೇನೆ. ಸೆಪ್ಟೆಂಬರ್ 6ನೇ ತಾರೀಕು ಒಕ್ಕೂಟದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಹಿಂದುಳಿದ ವರ್ಗದ ಮುಖಂಡರು, ಕಾರ್ಯಕರ್ತರು ಮತ್ತು ನಾಗರಿಕರು ಭಾಗವಹಿಸಬೇಕು ಅಂತೇಳಿ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಮನವಿ ಮಾಡಲಾಗಿದೆ. ಅದರ ಅನುಗುಣವಾಗಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಒಂದು ರಜತ ಮಹೋತ್ಸವ, ಎರಡನೇದು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿರೋದ್ರಿಂದ ನಾವೆಲ್ಲರೂ ಸೇರಿ ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ನೆನಪು ಮಾಡ್ಕೊಳ್ಳೋ ಜೊತೆಗೆ ಮತ್ತು ಕರ್ನಾಟಕದಲ್ಲಿ ಅತಿ ದೀರ್ಘಕಾಲ ಆಡಳಿತ ನಡೆಸಿದ ಮುಖ್ಯಮಂತ್ರಿಗೆ ನಾವು ಸನ್ಮಾನ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾವು ಇವತ್ತು ಪೂರೈಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆ ಕೊಟ್ಟಿದ್ದೇವೆ. ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ನಾನು ಆಶಿಸುತ್ತೇನೆ. ಧನ್ಯವಾದಗಳು. Like, comment, and subscribe.